ಕೊನೆಯದಾಗಿ ಈ ಸಂಭ್ರಮದಲ್ಲಿ ಮತ್ತೊಂದು ವಿಚಾರ ಅಂತಂದರೆ ಕರ್ನಾಟಕದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಸ್ಯಾಂಡಲ್ವುಡ್ ದರ್ಶನ್ ಅವರ ಒಂದು ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥದ್ದು ಈ ವಿಚಾರವಾಗಿ ಹೇಳೋದು. ಅದೇಪ್ಪ ಈಗ ನೋಡಿ ಏನಾಗುತ್ತೆ ಅಂದರೆ ಸ್ವಲ್ಪ ಸೆನ್ಸಿಟಿವ್ ಇಶ್ಯೂ. ಅಟ್ ದ ಸೇಮ್ ಟೈಮ್ ನೋಡಿದ ತಕ್ಷಣ ಬೇಜಾರಾಯಿತು. ಅಯ್ಯೋ ಏನಿದು ದರ್ಶನ ಈ ಥರನ, ಯಾತಕ್ಕೆ ಏನಾಯಿತು. ಬಟ್ ಯಾರು ಏನಂದರೆ ಎಲ್ಲರೂ ಸಮಥಿಂಗ್ ಲೈಕ್ ಪೊಲೀಸವರು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ, ಕಾನೂನು ಅದು ಕೆಲಸ ನಡೀತಾ ಇದೆ, ನ್ಯಾಯಾಲಯ ಕೆಲಸ ನಡೀತಾ ಇದೆ. ಈಗ ಯಾರು ಏನು ನಾಳೆ ಏನು ಜಡ್ಜ್ಮೆಂಟ್ ಬರುತ್ತೆ ಏನಾಗುತ್ತೆ ಅನ್ನೋದು ಒಂದು ಎಲ್ರಿಗೂ ಒಂದು ಕುತೂಹಲ ಇದೆ. ನನಗೂ ಆ ಥರನೇ ಇದೆ. ಬಟ್ ಬೇಜಾರಾಯಿತು. ಅಯ್ಯೋ ಆ ಹುಡುಗ ಪಾಪ ಅಂತ. ಆ ಫ್ಯಾಮ್ಲಿಗೆ ಆತ್ಮಸ್ಥೈರ್ಯ ಆ ಭಗವಂತ ಕೊಡಲಿ. ಅಟ್ ದ ಸೇಮ್ ಟೈಮ್ ಸತ್ಯಮೇವ ಜಯತೆ ಅಷ್ಟೇ. ಸರ್, ಈ ಪ್ರಕರಣ ಹೊರತುಪಡಿಸಿ ಅಂದರೆ ಪೌರಾಣಿಕ ಪಾತ್ರಗಳು ಮತ್ತು ಐತಿಹಾಸಿಕ ಪಾತ್ರಗಳು ಅಂದರೆ ದರ್ಶನ್ ಅವರು ಅನ್ನೋ ಮಟ್ಟಿಗೆ, ಯಾಕಂದರೆ ರವಿಶಂಕರ್ ಅವ್ರ ಜೊತೆಗೆ ಯಾಕೆ ಮಾಡಿದ್ರು, ಏನಾದ್ರು ಮಾತನಾಡಿದ್ದಿದೆಯಾ ಅಂತ? ಇಲ್ಲಪ್ಪ, ನಾನೇ ಮಾಡಬೇಕಾಗಿತ್ತು ಅದರಲ್ಲಿ. ನಾನೇ ಫಸ್ಟು ಶಕುನಿ ಕ್ಯಾರೆಕ್ಟರ್ ನಾನೇ ಮಾಡ್ತೀನಿ ಅಂತ ಹೇಳಿದೆ ಅವಾಗ ಡಿಸ್ಕಷನಲ್ಲಿ. ಆಮೇಲೆ ಅವ್ರು ಅಂದ್ರಿಲ್ಲ ರವಿಶಂಕರ್ ಶಕುನಿ ಮಾಡ್ತಾರೆ, ನೀವು ಅರ್ಜುನ ಮಾಡಿ ಅಂತ. ಬಟ್ ಅರ್ಜುನ ನಾನೇನು ಫೀಲ್ ಮಾಡಿದೆ ಅಂದರೆ, ನನ್ನ ಬಾಡಿ ಅರ್ಜುನನಿಗೆ ಸ್ವಲ್ಪ ಬ್ಯಾರಿಯರ್ ಥರ ಇರಬೇಕು, ಈ ಹೊಟ್ಟೆಲ್ಲ ಇಟ್ಕೊಂಡು ಮಾಡೋಕ್ಕಾಗಲ್ಲಪ್ಪ, ಸಾರಿ ಅಂತ ಅಡ್ವಾನ್ಸನ್ನು ತೊಗೊಂಡೆ. ಸ್ವಲ್ಪ ಅವ್ರಿಗೂ ಬೇಜಾರಾಯಿತು ಆವಾಗ. ಬಟ್ ಆವಾಗ ಹೇಳಿದೆ ನಾನು. ಆ್ಯಂಡ್ ಲಕ್ಕಿಲಿ ಸೋನು ಸೂದ್ ಮಾಡಿದರು, ಚೆನ್ನಾಗಿತ್ತು. ಆ್ಯಂಡ್ ದರ್ಶನ್ ಬಿಕಾಸ್ ವೆರಿ ಚಾಲೆಂಜಿಂಗ್ ರೋಲ್ ಅದು ದುರ್ಯೋಧನ ಅಂದರೆ. ಸೊ ದ ಟೇಕ್ ಆಫ್ನಿಂದಾನೇ ತುಂಬ ನಾನು ಬೇಕು ಅಂತ ಹೈದರಾಬಾದಲ್ಲಿ ಕನ್ನಡ ವರ್ಷನೇ ನೋಡಿದೆ. ಎಲ್ಲರೂ ಚೆನ್ನಾಗಿ ಮಾಡಿದರು. ಆ್ಯಂಡ್ ದರ್ಶನ್ ವಾಸ್ ಸಿಂಪ್ಲಿ ಸೂಪರ್. ಆಮೇಲೆ ನಾನು ಮದಕರಿ ನಾಯಕ ಮಾಡಿದೆ ಆ್ಯಕ್ಚುಲಿ ದುರ್ಗದ ಹುಲಿಯಲ್ಲಿ. ಒಂದೇ ಒಂದು ಎಪಿಸೋಡು. ಮದಕರಿ ನಾಯಕ ದರ್ಶನ್ ಅವ್ರು ಮಾಡ್ತಾರೆ ಅಂದ ತಕ್ಷಣ ತುಂಬ ವೆರಿ ಗುಡ್ ಅಂದ್ಕೊಂಡೆ. ಬಟ್ ಮೊನ್ನೆ ಎಲ್ಲೋ ಪ್ರೆಸ್ ಮೀಟಲ್ಲಿ ನೋಡ್ತಾ ಇದ್ದೆ, ಅದೇನೋ ಪಕ್ಕಕ್ಕಿಟ್ಟು ಇದೇನೋ ಹೊಸದೇನೋ ಮಾಡಿದರು ಅಂತ. ಬಟ್ ಏನೇ ಇದ್ರೂ ಆ ಕ್ಯಾರೆಕ್ಟರ್ಗೆ ತುಂಬ ಅವರು ಹಿ ಡಿಡ್ ಎ ಜಸ್ಟಿಸ್ ದರ್ಶನ್ ಅವರು. ಥ್ಯಾಂಕ್ ಯು ಸರ್. ಒಳ್ಳೆಯದಲ್ಲಿ ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಸಾಯಿ ಕುಮಾರ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.